ಮೇಡಮ್. ಗುಡ್ ಈವ್ನಿಂಗ್. ನನಗೆ ಕೈಯಲ್ಲಿ ಕೈಗಳು ಎರಡು ಕೈಗಳಲ್ಲಿ ಭುಜ ಎರಡು ಭುಜ ತುಂಬ ನೋವಿದೆ. ಕೈ ಎಷ್ಟು ದಿನಗಳ ನೋವಿದೆ ಅಮ್ಮ? 15 ದಿನಗಳಿದೆ. 2 ವಾರ. ಓಕೆ. 2 ವಾರದಿಂದ ಜಾಸ್ತಿ ಇದೆ. ನಿಮಗೆ ಕೆಲಸ ಮಾಡೋಕ್ಕೆ ಕಿಚನ್ನಲ್ಲಿ ಸ್ವಲ್ಪ ಕೆಲಸ ಮಾಡೋಕ್ಕೆ ತೊಂದರೆ ಇದೆಯಾ? ತೊಂದರೆ ಇದೆ. ಓಕೆ ತೊಂದರೆ ಇದೆ. ಓಕೆ, ನೀವು ಸ್ವಲ್ಪ ಕೈ ಎತ್ತಿ ತೋರಿಸಿಮ್ಮ. ಓಕೆ, ಇಷ್ಟೇ ಹೋಗುತ್ತಲ್ವಾ? ಇಷ್ಟೇ. ಓಕೆ ಅಮ್ಮ. ಆ ಕೈ ಕಾಮಿಂಗು, ಎಡ ಕೈ ಕಾಮಿಂಗು, ಸೈಡ್ನಲ್ಲಿ ಕಾಮಿಂಗು. ಯು ಹ್ಯಾವ್ ಟು ಲಿಫ್ಟ್ ಯುವರ್ ಆರ್ಮ್ ಅಪ್. ಎಸ್. ಓಕೆ, ಗುಡ್. ಓಕೆ, ಇಂದ ರೈಟ್ ಆರ್ಮು, ಬಲಕೈಯು ಸೈಡ್ನಲ್ಲಿ ಎತ್ತಿ, ಸೈಡ್ನಲ್ಲಿ ಮೇಲ್ಗಡೆ ಎತ್ತಿ. ಓಕೆ ಓಕೆ ಓಕೆ. ಇದೇನೋ உங்களுக்கு ಕೋಮ್ ಮಾಡೋಕ್ಕೆ ತೊಂದರೆ ಇದೆಯಾ? ಡ್ರೆಸ್ ಬಾಚಕ್ಕೆ ಕಷ್ಟ ಇದೆ. ಆದಮೇಲೆ ಏನಾವುದು ಕುಕ್ಕರ್ ಹಿಡ್ಕೊಳ್ಳೋಕ್ಕೆ ಯಾವ್ದು ಟ್ರಬಲ್ ಇದೆಯಾ? ಬೇರೆನ್ನ ಕಷ್ಟ ಅದೇ ವೆಯ್ಟ್ ಯಾವುದು ಎತ್ತಕ್ಕಾಗಲ್ಲ. ಓಕೆ. ಆದಮೇಲೆ ಮಲ್ಕೊಳ್ಳೋಕ್ಕಾಗುತ್ತಾ ಸೈಡ್ನಲ್ಲಿ? ಎರಡು ಸೈಡು ನೋವ್ತಾ ಇರುತ್ತೆ ಕೈ. ಓಕೆ ಓಕೆ ಅಮ್ಮ. ಮಲಗುವಾಗಲೂ ಓಕೆ ಇದ್ದೇ ಇರುತ್ತೆ. ಹಾಂ. ನಾವು ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಫಿಸಿಯೋಥೆರಪಿ. ಸೊ ಅಲ್ಟ್ರಾಸೌಂಡ್, IFT, ಮಾಯ್ಸ್ಟ್ ಹೀಟ್, ಲಿಟಲ್ ಬಿಟ್ ಮೊಬಿಲೈಸೇಷನ್ ನಾವು ಮಾಡಬೇಕು. ಮೊಬಿಲೈಸೇಷನ್ ಅಂದರೆ ಸ್ವಲ್ಪ ಜಾಯಿಂಟ್ನಲ್ಲಿ ಸ್ವಲ್ಪ ಪ್ರೆಷರ್ ಕೊಟ್ಟು ಟೆಕ್ನಿಕ್ ಮಾಡಬೇಕು. ಅದು ಮಾಡಿಯ ನಿಮ್ಗೆ ಎತ್ತಕ್ಕಾಗದೆ, ಕೈ ಎತ್ತಕ್ಕೆ ಆಗದೆ ಸ್ವಲ್ಪ ಪೇಯ್ನ್ ಡೇ ಬೈ ಡೇ ದ ಪೇಯ್ನ್ ವಿಲ್ ರೆಡ್ಯೂಸ್. ದೆನ್ ಯು ಆರ್ ಲಿಫ್ಟಿಂಗ್ ದ ಆ್ಯಕ್ಷನ್. ದಟ್ ಮೀನ್ಸ್ ದ ಹ್ಯಾಂಡ್ ಒಳಗಡೆ 180 ಡಿಗ್ರಿ ಸೈಡ್ನಲ್ಲಿ ಮುಂದಕ್ಕೆ ಹೋಗುತ್ತೆ, ಫುಲ್ ರೇಂಜ್ ಹೋಗುತ್ತೆ. ಸರಿಯಾ? ಸ್ವಲ್ಪ ಕನ್ನಡ ಅಷ್ಟು ಬರಲ್ಲ, ಸ್ವಲ್ಪ ಬರುತ್ತೆ. ಏನೋ ತಪ್ಪ ಅಂದ್ರೆ ಸಾರಿ. ನಿಮ್ಗೆ ಅರ್ಥ ಆಗುತ್ತಾ? ಆಗುತ್ತೆ. ಓಕೆ, ಅರ್ಥ ಆಗುತ್ತೆ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್ ಮಾ. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ನನಗೆ ಈ ಫಿಸಿಯೋಥೆರಪಿಯಿಂದ ತುಂಬಾ ಅನುಕೂಲ ಆಗಿದೆ. ಮೊದಲು ನನಗೆ ಕೈಗಳು, ಕಾಲುಗಳು, ಭುಜಗಳು ಎಲ್ಲ ತುಂಬ ಹಿಡ್ಕೊಂಡ್ಬಿಟ್ಟಿತ್ತು. ಕೈ ಕಾಲು ಆಡಿಸೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ಇದನ್ನು ತಗೊಳ್ಳೋಕೆ ಶುರು ಮಾಡಿದ್ಮೇಲೆ ಒಂದೊಂದೇ ಇದು ಇಂಪ್ರೂವ್ಮೆಂಟು ಕಾಣಿಸ್ತಾ ಇದೆ. ಕೈಯೆಲ್ಲ ಇವಾಗ ಅಲುಗಾಡಿಸ್ಬೋದು, ಕೈ ಮೇಲಕ್ಕೆ ಎತ್ತಬಹುದು, ಆ ಕಡೆ ಈ ಕಡೆ ತಿರುಗಿಸ್ಬಹುದು. ಮತ್ತೆ only 4 days you have taken the treatment. 4 ದಿನದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ನೀವು ಸ್ವಲ್ಪ ತೋರಿಸಿಮ್ಮ, ಕೈ ಎತ್ತಿ ತೋರಿಸಿ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು. ವೆರಿ ಗುಡ್. ಸೈಡ್ನಲ್ಲಿ ತೋರಿಸಿ, ಮೇಲ್ಗಡೆ ಹೋಗಿ. ವೆರಿ ಗುಡ್. ಓಕೆ. ಆ ಕೈ ಬಲಕೈ ತೋರಿಸಿಮ್ಮ. ಮೇಲೆತ್ತಬೇಕು. ವಾವ್, ಗುಡ್. ಇಲ್ಲಿ ಕೆಳಗಡೆ ಬನ್ನಿ, ಆದಮೇಲೆ ಸೈಡ್ನಲ್ಲಿ ಎತ್ಕೊಳ್ಳಿ. ಮೇಲ್ಗಡೆ ಹೋಗಿ, ಸೈಡ್ನಲ್ಲಿ ಮೇಲ್ಗಡೆ. ಅಷ್ಟೇ ಆಗುತ್ತಾ? ಅಷ್ಟೇ ಆಗುತ್ತಲ್ವಾ? ಓಕೆ ಅಮ್ಮ. 4 days ಯು ಆರ್ ಹ್ಯಾಪಿ ವಿತ್ ದ ಫಿಸಿಯೋಥೆರಪಿನೋ? ಆಗುತ್ತೆ. ನಿಮ್ಗೆ ಕಾನ್ಫಿಡೆಂಟ್ ಬರುತ್ತೆ, ಟ್ರೀಟ್ಮೆಂಟ್ ಸರಿ ಹೋಗುತ್ತೆ ಅನ್ನೋದು ನಂಬಿಕೆ, ಅನುಕೂಲವಿದೆ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್. ನನಗೆ ಈ ಫಿಸಿಯೋಥೆರಪಿಯಿಂದ ತುಂಬಾ ಅನುಕೂಲ ಆಗಿದೆ. ಮೊದಲು ನನಗೆ ಕೈಗಳು, ಕಾಲುಗಳು, ಭುಜಗಳು ಎಲ್ಲ ತುಂಬ ಹಿಡ್ಕೊಂಡ್ಬಿಟ್ಟಿತ್ತು. ಕೈ ಕಾಲು ಆಡಿಸೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ಇದನ್ನು ತಗೊಳ್ಳೋಕೆ ಶುರು ಮಾಡಿದ್ಮೇಲೆ ಒಂದೊಂದೇ ಇದು ಇಂಪ್ರೂವ್ಮೆಂಟು ಕಾಣಿಸ್ತಾ ಇದೆ.
ಕೈಯೆಲ್ಲ ಇವಾಗ ಆ, ಅಲುಗಾಡಿಸ್ಬೋದು, ಕೈ ಮೇಲಕ್ಕೆ ಎತ್ತಬಹುದು, ಆ ಕಡೆ ಈ ಕಡೆ ತಿರುಗಿಸ್ಬಹುದು. ಆ, ಮತ್ತೆ ಓನ್ಲಿ 4 days you have taken the treatment. 4 ದಿನದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ನನಗೆ. ನೀವು ಸ್ವಲ್ಪ ತೋರಿಸಿಮ್ಮ, ಕೈ ಎತ್ತಿ ತೋರಿಸಿ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು. ವೆರಿ ಗುಡ್, ವೆರಿ ಗುಡ್. ಸೈಡ್ನಲ್ಲಿ ತೋರಿಸಿ, ಮೇಲ್ಗಡೆ ಹೋಗಿ. ವೆರಿ ಗುಡ್, ವೆರಿ ಗುಡ್. ಓಕೆ. ಆ ಕೈ ಬಲಕೈಗೆ ತೋರಿಸಿಮ್ಮ. ಅಯ್ಯೋ, ಮೇಲೆತ್ತು. ಮೇಲೆತ್ತಬೇಕು. ವಾವ್, ಗುಡ್ ಗುಡ್ ಗುಡ್. ಇಲ್ಲಿ ಕೆಳಗಡೆ ಬನ್ನಿ, ಆದಮೇಲೆ ಸೈಡ್ನಲ್ಲಿ ಎತ್ಕೊಳ್ಳಿ. ಮೇಲ್ಗಡೆ ಹೋಗಿ, ಸೈಡ್ನಲ್ಲಿ ಮೇಲ್ಗಡೆ. ಅಷ್ಟೇ ಆಗುತ್ತಾ? ಅಷ್ಟೇ ಅಷ್ಟೇ ಆಗುತ್ತಲ್ವಾ? ಇದು ಹಾಂ, ಓಕೆ ಅಮ್ಮ. 4 days ಯು ಆರ್ ಹ್ಯಾಪಿ ವಿತ್ ದ ಫಿಸಿಯೋಥೆರಪಿನೋ? ಸಮಾಧಾನ ಆಗುತ್ತೆ இல்லையா? ನಿಮ್ಗೆ ಕಾನ್ಫಿಡೆಂಟ್ ಬರುತ್ತೆ, ಟ್ರೀಟ್ಮೆಂಟ್ ಸರಿ ಹೋಗುತ್ತೆ, ಸರಿ ಹೋಗುತ್ತೆ ಅನ್ನೋದು ನಂಬಿಕೆ ಅನುಕೂಲವಿದೆ. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ವಲ್ಪ ಈ ಕಡೆ ಬನ್ನಿ. ತಲೆ ಅಲ್ಲಿ ಇಟ್ಕೊಳ್ಳಿ. ತಲೆ ಎತ್ತಿ, ಕತ್ತೆತ್ತಿ. ಕರೆಕ್ಟ್.
கொஞ்சம் அந்த பக்கம் போகும். கேன் யூ கோ தட் சைட்? அவ்வளோதான். ஃபேஸ் அந்த பக்கம் திருப்பி. டர்ன் யுவர் ஃபேஸ் தட் சைட். லூஸ் கொடுங்க, லூஸ் விடுங்க. ஐயா போதும். இந்த பக்கம். எஸ், ஒரு லூஸ் விடுங்க. டைட் டைட் இழுப்போன்னு வார்த்தை. ನೀವೇ ಮಾಡಿ ರೊಟೇಷನ್ ಮಾಡಿ ಈ ಥರ ಸುತ್ತಬೇಕು. ಸುತ್ತಿ தனியா பண்ற முடி ಕುಚ್ಕೊಂಡು ಹಿಡ್ಕೊಳ್ಳಿ. ಕೈ ಎತ್ತಿ ಮೇಲ್ಗಡೆ ಎತ್ತಿ ಎಷ್ಟಾಗುದೋ ಅಷ್ಟು ಮಾಡಿ. ಎಲ್ಬೋ ಎಕ್ಸ್ಟೆಂಡ್ ಮಾಡಿ. ಮತ್ತೆ ಮಾಡಿ. ಇಲ್ಲಿ ಹಿಡ್ಕೊಳ್ಳಬಾರ್ದು. ಅಯ್ಯೋ ಬಿಡಿ. ಮತ್ತೆ ಕಾಲು. ಅಯ್ಯೋ ಸ್ವಲ್ಪ ಒಳಗಡೆ ಹೋಗಿ ಸ್ವಲ್ಪ ಒಳಗಡೆ ಹೋಗಿ.
ಆಗುತ್ತೆ ಆಗುತ್ತೆ ಅಷ್ಟೇ. ಇದಕ್ಕೂ ಹೌದು. ಮುಸ್ಕೊಂಡು ಅಯ್ಯಯ್ಯೋ ಫುಲ್ ಆಗುತ್ತೆ, ಫುಲ್ ಆಗುತ್ತಮ್ಮ. ಸ್ವಲ್ಪ ಸ್ವಲ್ಪ ತಡ್ಕೊಳ್ಳಿ. ನಾ ಅಷ್ಟು ಮಾಡಲ್ಲ, ಸ್ವಲ್ಪನೇ ಮಾಡ್ತೀನಿ, ಜೆಂಟ್ಲಾಗಿ ಮಾಡ್ತೀನಿ, ಮೆತ್ತಗೆ ಮೆತ್ತಗೆ ಮಾಡ್ತೀನಿ. ಮುದಿಯ ಎಲ್ಬೋ ಲೂಸ್ ಕೊಡಿ. ಅಯ್ಯೋ ಸರಿ, ಓಕೆ ಓಕೆ. ಇದು ಹಿಡ್ಕೊಳ್ಳಿ, ಹಿಡ್ಕೊಂಡು ಮಾಡಿ, ಸ್ವಲ್ಪ ಕೈ ಹಿಡ್ಕೊಳ್ಳಿ. ಹಾಂ ಇದಕ್ಕೂ ಮಾಡಿದೆ ಕಾಲು ಮಾಡಿ. ಈಗ ಮಾಡಿಯಾ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ. ಕೆಳಗಡೆ ಎತ್ಕೊಂಡು ಹೋಗಿ ಮೇಲ್ಗಡೆ ಪೂರ್ತಿ ಮಾಡಿ, ಪೂರ್ತಿ ಟಚ್ ಮಾಡಬೇಕು. ಎಲ್ಬೋ ಎಕ್ಸ್ಟೆಂಡ್ ಮಾಡಿಯಾ ಬರುತ್ತೆ. ನೀವು 2 ಸತಿ ಮಾಡಿಮ್ಮ ಅಷ್ಟೇ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ, ಥ್ಯಾಂಕ್ ಯು. ஓகேம்மா. கை வந்து பெட்டை தொடணும். அப்புறம் ஃபுல்லாக விட்டுருக்கோம். ಆದಮೇಲೆ 2 ಶೋಲ್ಡರ್ಗೂ கொஞ்சம் அந்த கையும் பண்ணுவோம். இந்த எக்ஸசைஸ் என்ன பண்ணாலும் அந்த கைக்கும் பண்ணுவோம். சரியா? கொஞ்சம் அந்த பக்கம் போடணும், உடம்பு மட்டும் அங்கெல்லாம் சரியா இருக்கா? அவ்வளோதான். இப்போது 2 ஷோல்டரும் மேலே கொண்டு போயிட்டு கீழே கொண்டு வாங்க. நல்லா கீழே கொண்டு வாங்க, திருப்பி மேலே கொண்டு போகும். நல்லா ಕೀழே கொண்டு வாங்க, நல்லா ಕೀழே. ಮ್ಯಾಕ್ಸಿಮಮ್ ಕೆಳಗಡೆ ಬರಬೇಕು. ಒಂದು ಶೋಲ್ಡರ್ ಮೇಲ್ಗಡೆ ಎತ್ತಬೇಕು. ಕೆಳಗಡೆ ಅದು இப்படி வருது. இப்படி ಮೇಲ್ಗಡೆ ಹೋಗಬೇಕು, ಕೆಳಗಡೆ ಬರಬೇಕು, ಮೇಲ್ಗಡೆ ಹೋಗಬೇಕು, ಕೆಳಗಡೆ ಮಾಡಿ 2 ಕೈ ಮಾಡಿಮ್ಮ ಸೇರಿಸಿ ಮಾಡಿ. ಕೆಳಗಡೆ ಬನ್ನಿ. ಎಷ್ಟು ಹೇಗೆ ಬೇಕು ಕೆಳಗಡೆ, ಮ್ಯಾಕ್ಸಿಮಮ್ ಕೆಳಗಡೆ ಬರಬೇಕು. கஷ்டம் இல்லாமல் பண்ணுவோம். ஏதோ கஷ்டப்படுற மாதிரி இருக்கும். ஆமாம், கஷ்டம் தான். அப்படியே மேலே கொண்டு போயிட்டு கீழே கொண்டு வாங்க. கீழே கொண்டு மேலே கொண்டு போயிட்டு ரொம்ப ஃப்ரீயாக பண்ணலாம் இந்த எக்ஸசைஸ். கஷ்டம் இல்லாமல் மேலே கொண்டு போகலாம். இந்த தசையை மட்டும் மேலே தூக்கணும். இங்கே இருக்கிற தசையை மட்டும் இந்த கையோடு சேர்த்து மேலே தூக்கணும், கீழே கொண்டு வாங்க. மேலே கொண்டு போயிட்டு கீழே கொண்டு வரணும். அந்த ட்ரிபீசியஸ் மசில் மட்டும் மேலே கொண்டு போயிட்டு கீழே கொண்டு வரணும். அப்புறமா அந்த கையும் மேலே கொண்டு போங்க, அந்த கையும் பண்ணுவோம். கீழே கொண்டு வாங்க. நல்லா இந்த எல்போ மடிக்கக்கூடாது. எல்போ மடிக்காமல் பண்ணணும். இந்த குச்சி இல்லாமல் பண்ணுறது. இந்த தலகாணி எடுத்துட்டா உங்களுக்கு இன்னும் ஃப்ரீ வரும். எடுத்துக்கோங்க. பண்ணும்போது நல்லா கீழே கொண்டு வாங்க.
நல்லா இந்த எல்போ நல்லா ಎಕ್ಸ್ಟೆಂಡ್ பண்ணுவோமா ಕೈ ನೀಡಿ ಎರಡು ಕೈಯು ಮ್ಯಾಕ್ಸಿಮಮ್ ನೀಡಬೇಕು ಟಚ್ ಮಾಡಿ ಬೆಡ್ ಟಚ್ ಮಾಡಿ ಇದು ಇದು ಇಪ್ಪಡಿ 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 ಇದು ಮಡಿಸಬಾರ್ದು ಇದು ಮಡಿಸಿಯಾ ಉಂಕೆ ಉದ್ದ ಮಾಡೋಕ್ಕಾಗಲ್ಲ இது மடிச்சு அந்த கை வரும் பாருங்க நல்லா இந்த பாம் நல்லா அப்படி கொண்டு போயிட்டு கொண்டு போங்க நல்லா இந்த சீலிங் ஃபேஸ் பண்ணிக்கணும் பாம் இன்னும் கீழே போங்க இன்னும் பெட் டச் பண்ணுங்க கொண்டு வாங்க அதே மாதிரி ஒரு ரொட்டேஷன் பண்ணுங்க அந்த கை ரொட்டேஷன் பண்ணுங்க அவ்வளோதான் நல்லா ரொட்டேஷன் பண்ணுங்க கிளாக் வைஸ் ஆன்டி கிளாக் வைஸ் குச்சி இல்லாததுக்கு தூங்கி எழுந்தா யாரையாவது கூப்பிட்டு குச்சி எடுக்க வேண்டாம் நீங்கள் தூங்கி எழுந்தும் கொஞ்ச நாளைக்கு பண்ணலாம் இந்த கை ரெண்டு கையும் இப்படி பண்ணுங்க எல்போ மடிக்காம பண்ணுங்க அப்படியே ஸ்ப்ரெட் பண்ணுங்க 90 டிகிரி அந்த கை 90 டிகிரி போகும் திருப்பி மேலே கொண்டு வாங்க திருப்பி ஸ்ப்ரெட் பண்ணுங்க திருப்பி மேலே கொண்டு போங்க சைடில் கொண்டு வாங்க நல்லா கொண்டு வாங்க திருப்பி மேலே கொண்டு போங்க கீழே கொண்டு வாங்க சரியா இப்போ இப்படியே இருந்து இது அடக்ஷன்னா டுவோர்ட்ஸ் யுவர் பாடி அப்டக்ஷன்னா அவே ஃப்ரம் யுவர் பாடி அப்படியே மேலே போகும் இப்படியே மேலே போகும் மேலே மேலே போகும் இங்கே கொஞ்சம் நேரம் எடுத்துங்கோ ஸ்ட்ரைட் பண்ணுங்க எல்போ ஸ்ட்ரைட் பண்ணுங்க சரியாம்மா